ಶ್ರೀ ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿ ವಿ ವೀಕ್ಷಕರಿಗೆ ಧ್ರುವತಾರೆ ಕಾರ್ಯಕ್ರಮ ಶನಿವಾರ ಭಾನುವಾರ 7:30ಕ್ಕೆ ಬರ್ತಾ ಇದೆ. ಅದರಲ್ಲಿ ಈ ಬಾರಿ ಕುಂತರ್ನಗು ನಿಂತಿರ್ನಗು ತಮ್ಮದೇ ಆದ ವಿಶಿಷ್ಟ ರೀತಿಯ ಮ್ಯಾನರಿಸಮ್ನಲ್ಲಿ ಚಾಪು ಹೊತ್ತಿರುವ ವಿಶಿಷ್ಟದ ರಂಗಾನುಭವದ ಹಿರಿಯ ಹಾಸ್ಯ ನಟ ಬ್ಯಾಂಕ್ ಜನಾರ್ದನ್ ಅವ್ರನ್ನ ನಿಮಗೆ ಪರಿಚಯ ಮಾಡಿಕೊಡ್ತೇನೆ. ನಮಸ್ಕಾರ ಬ್ಯಾಂಕ್ ಜನಾರ್ದನ್. ನಮಸ್ಕಾರ. ಊರಿಗೆ ಉಪಕಾರಿಯಿಂದ ಎಲ್ಲ ಸ್ಟಾರ್ಟ್ ಆಗಿದ್ದು ನಂದು ಜೀವನ. ಇಲ್ಲಿವರೆಗೂ 860 ಸಿನಿಮಾ ಮಾಡಿದ್ದೀನಿ. ಈ 860 ಸಿನಿಮಾದಲ್ಲಿ ಮೊದಲು ನನಗೆ 100 ಸಿನಿಮಾ ಮಾಡಿದ್ದೆ. ಆ 100 ಸಿನಿಮಾ ಲೆಕ್ಕಕ್ಕೆ ಬರಲಿಲ್ಲ, ಎಲ್ಲ ಸಿಂಗಲ್, ಎಲ್ಲ ಒಂದು ಚೂರು ಚಿಕ್ಕ ಬಂದಿಂಗ್ ಹೋಗ್ತಾ ಇದ್ದೆ. ಯಾಕೆ ನನಗೆ ಭಾಳ ಬೇಜಾರಾಗೋಯ್ತು. ಬೇಜಾರಾಗಿ 6 ತಿಂಗಳು ಸಿನಿಮಾ ಮಾಡೋದೇ ಬಿಟ್ಬಿಟ್ಟೆ. ಆಗ ನನಗೆ ಬೇಜಾರಾಗಿ ಏನು ಒಂದೊಂದು ಸೀನು ಒಂದೊಂದು ಮಾಡೋದು ಬೇಜಾರಾಗೋಗ್ಬಿಡ್ತು. ಹಂಗೇನೆ 150 ಫಿಲ್ಮ್ ಮಾಡ್ಬಿಟ್ಟೆ. ಬೇರೆ ಸಿಂಗಲ್ ಇದರಲ್ಲಿ 150 ಪಿಕ್ಚರ್ ಮಾಡ್ಬಿಟ್ಟೆ. ಬ್ಯಾಂಕಲ್ಲಿ ಯಾವುದೋ ಪ್ರಮೋಷನ್ ತೊಗೊಂಡು ಎಲ್ಲ ಮ್ಯಾನೇಜರ್ ಆಗಿ ಇದ್ಬಿಡೋಣ ಅಂದ್ಬಿಟ್ಟು ಬಿಟ್ಬಿಟ್ಟೆ. ಆಗ ಒಂದು ಮಧ್ಯಾಹ್ನ ಕಾಶಿನಾಥ್ ಅವರು ಕರೀತಾರೆ ಅಂತೇಳಿ ಕೃಷ್ಣನಾಡಿಗ ಅಂತ ಒಬ್ಬ ಮ್ಯಾನೇಜರ್ ಇದ್ದ. ಗೊತ್ತು. ಅವ್ನು ಬಂದು ಕರೆದ. ಅವ್ನು ಕರೆದ ತಕ್ಷಣ ನನಗೆ ಓಹೋ, ಸಿನಿಮಾ ರಂಗದ ಇಡ್ಲಿ ವಡೆ ಗ್ಯಾರಂಟಿ ಅನ್ನಿಸ್ತು. ಯಾಕೆಂದರೆ ಅಷ್ಟೊತ್ತಿಗೆ ಆಗಲೇ ಕಾಶಿನಾಥ್ ಅವರಿಂದ ಉಮಾಶ್ರೀ, ಅರವಿಂದು, ಕೆಲವರೆಲ್ಲ ಬಂದಿದ್ದರು. ಶಿವಕುಮಾರ್ ಅವರೆಲ್ಲ ಬಂದಿದ್ದರು. ಸರಿ, ನಾನು ಹೋದರೆ ಅಲ್ಲಿ ಉಪೇಂದ್ರ, ಸುನಿಲ್ ಕುಮಾರ್ ದೇಸಾಯಿ, ಬಾಲಾಜಿ, ಜನಾರ್ದನ, ಆಮೇಲೆ ಮನೋಹರು, ಎಲ್ಲರೂ ಅವ್ರ ಶಿಷ್ಯರು ಎಲ್ಲರೂ ಇದ್ರಪ್ಪ. ಆಗ ಮನೋಹರು ಬರೀತಾ ಇದ್ದ, ಉಪೇಂದ್ರ ಡೈಲಾಗ್ಗಳು ಬರೀತಿದ್ದ, ಹಾಡುಗಳು ಬರೀತಿದ್ದ, ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತಾಯಿದ್ದ, ಸುನಿಲ್ ಕುಮಾರ್ ದೇಸಾಯಿ ಅಸಿಸ್ಟೆಂಟ್ ಕೆಲಸ ಮಾಡ್ತಿದ್ರು, ಬಾಲಾಜಿ ಕ್ಲ್ಯಾಪ್ ಹೊಡಿತಾ ಇದ್ದ, ಎಲ್ಲ ಅಲ್ಲೇ ಇದ್ದರು. ಸರಿ, ನನ್ನನ್ನು ಕರ್ಕೊಂಡು ಹೋದರು, ತೋರಿಸಿದ್ರು. ಇವರು ಓಕೆ, ನಾವು ಹೇಳಿ ಕಳಿಸ್ತೀವಿ ಹೋಗ್ರಿ ಅಂದರು. ಹೇಳಿ ಕಳಿಸ್ತೀವಿ ಹೋಗಿ ಅಂದ್ಮೇಲೆ ಮುಗಿತಲ್ಲ, ಅಷ್ಟೇ ಇದು ಅಂತೇಳಿ ಸುಮ್ಮನಾಗ್ಬಿಟ್ಟೆ. ಆದರೆ 15 ದಿವಸ ಆದಮೇಲೆ ಬಂದು ಕರ್ಕೊಂಡು ಹೋದರು. ಕರ್ಕೊಂಡು ನೋಡಿ ಆಗ ಕಾಶಿನಾಥ್ ಅವರು ಸುಮ್ಮನೆ ಪಾಠ ಕೊಡಲಿಲ್ಲ. ಏನು ಮಾಡಿದ್ರು, ಆ ಪಾತ್ರಕ್ಕೆ ತಕ್ಕಂತೆ ನಾನು ಮೇಕಪ್ ಮಾಡಿಸಿ, ಬಟ್ಟೆ ಹಾಕಿ, ಡ್ರೆಸ್ ಕೊಟ್ಟು, ಯಾವ ರೀತಿ ಮಾತಾಡಬೇಕು ಅಂತ ಹೇಳಿ ಡೈಲಾಗ್ ಕೊಟ್ಟು ಅದನ್ನು ಟೆಸ್ಟ್ ಮಾಡಿದ ಮೇಲೆ ಅವ್ರಿಗೆ ಓಕೆ ಆಯಿತು. ಸರಿ, ಆ ಅಜಗಜಾಂತರ ಪಿಕ್ಚರ್ನಲ್ಲಿ ಫುಲ್ ಕಾಮಿಡಿ ವಿಲನ್. ಒಂದು ಕಡೆ ಕಾಶಿನಾಥ್ ಆದರೆ ಒಂದು ಕಡೆ ನಾನು. ಯಾವಾಗ ಆ ಸಿನಿಮಾ ರಿಲೀಸ್ ಆಗಿ 100 ಡೇಸ್ ಆಗೋಯ್ತು. ಆಮೇಲೆ ನಿಮ್ಮದು ಕಟೌಟ್ ಹಾಕ್ಬಿಟ್ಟಿದ್ರು. 100 ಡೇಸ್ ಆದ ತಕ್ಷಣ ಜನಗಳು ಆವಾಗ ಅದು ಗಾಂಧಿನಗರ ಜನಗಳಿಗೆ ನಾನು ಕಣ್ಣಿಗೆ ಬಿದ್ದೆ. ಓ, ಇವನು ಪಾಠ ಮಾಡ್ತಾನೆ ಅಂತೇಳಿ. ಆಗ ಅಲ್ಲಿ ಉಪೇಂದ್ರ ಇದ್ದ. ಅವನು ನನ್ನ ಆ್ಯಕ್ಟಿಂಗ್ ನೋಡ್ಬಿಟ್ಟು, ನಾನೊಂದು ಕತೆ ಮಾಡಿದ್ದೀನಿ, ಆ ಕತೆ ಮಾಡೋದಕ್ಕೆ ನನಗೇ ಏನಾದ್ರು ಅವಕಾಶ ಸಿಕ್ಕರೆ ಆ ಪಾತ್ರ ನೀನೇ ಮಾಡಬೇಕು ಅಂದ. ಅವನಿಗೆ ಅವಕಾಶ ಸಿಕ್ತು. ಅದೇ ಸಿನಿಮಾ ತರಲೆ ನನ್ನ ಮಗ. ಆ ತರಲೆ ನನ್ನ ಮಗ ಶೂಟಿಂಗ್ ಬಂದು ನೋಡ್ತಿದ್ದೆ ಗಾಂಧಿ ಬಜಾರಲ್ಲಿ. ಆಮೇಲೆ ತರಲೆ ನನ್ನ ಮಗದಲ್ಲಿ ಜಗ್ಗೇಶು ಸಹ ಅಷ್ಟೇ. ಅವರು ಸಹ ಪಾಠ ಮಾಡಬೇಕು, ಹೀರೋ ಆಗಬೇಕು ಅಂತ ಒದ್ದಾಡ್ತಾಯಿದ್ರು. ನಾವು ಅವರು ಒಟ್ಟಿಗೆ ಹೋಗಿ ನಿರ್ಮಾಪಕರು, ನಿರ್ದೇಶಕರೆಲ್ಲ ಕಾಣ್ತಾ ಇದ್ವಿ. ನಮ್ಮ ಜೋಡಿ ಆವಾಗಲಿಂದ ಅವ್ರದ್ದು ಬೈಕಿತ್ತು, ನಂದು ಬೈಕಿತ್ತು. ಸರಿ, ಯಾವಾಗ ನಾವು ತರಲೆ ನನ್ನ ಮಗಲ್ಲಿ ಜೋಡಿ ಆದವೋ ಆವಾಗ ಅದೇ ಟೈಮಿಗೆ ಉಷ್ ಪಿಕ್ಚರ್ ಸ್ಟಾರ್ಟ್ ಮಾಡ್ದ ಉಪೇಂದ್ರ, ಕುಮಾರ್ ಗೋವಿಂದ್ ಅವ್ರಿಗೆ. ಆ ಉಷ್ ಪಿಕ್ಚರಲ್ಲಿ ನನ್ನ ಇನ್ಸ್ಪೆಕ್ಟರ್ ಪಾತ್ರ ಮಾಡ್ದ. ಅವ್ರು ಹೇಳ್ದ, ಏನಪ್ಪ ಏನಯ್ಯ ಸಕ್ಸಸ್ ಕೊಟ್ಟಿದ್ದೆ ನನಗೆ, ನೀರು ಕೊಡದೆ ಏನಕ್ಕಾಗುತ್ತೇನೆ, ತರಲೆ ನನ್ನ ಮಗ ಸಕ್ಸಸ್ಸು. ಅದು 100 ಡೇಸ್ ಆಗೋಯ್ತು. 100 ದಿವಸ ಆಗೋಯ್ತು ಆ ಪಿಕ್ಚರು ರಿಲೀಸ್ ಆಗಿ. ಸರಿ, ಮಾಡ್ತೀನಿ ಅಂದೆ ಉಷ್ ಪಿಕ್ಚರ್. ಆ ಸಮಯದಲ್ಲೇ ಇನ್ನೊಂದು ಚಿತ್ರ ಒಪ್ಕೊಂಡೆ. ಯಾವುದು? ಸೀತಾಂಜನೇಯ. ಅದು ಭಾಳ ದೊಡ್ಡ ಪಾತ್ರ. ಹೇಗೆ ಕೃಷ್ಣಮೂರ್ತಿ ಅವ್ರದ್ದು ಹೇಗೆ ಆ್ಯಕ್ಟ್ ಮಾಡ್ದೆ ಅಂದರೆ, 5 ದಿವಸ ಚಿಕ್ಕಮಗಳೂರು ಜವಳಿ, 5 ದಿವಸ ಬೆಂಗಳೂರಲ್ಲಿ ಕಳ್ಳರಸಿಕೆರೆ, ಅಂಬರೀಷರು ಹುಟ್ಟಿದ ಊರು, ಅಲ್ಲಿ ಶೂಟಿಂಗು ಸೀತಾಂಜನೇಯ. ಅದು ಇದು ಮಾಡಿದೆ. ಆಮೇಲೆ ಉಷ್ ಪಿಕ್ಚರ್ ರಿಲೀಸ್ ಆಯಿತು. ಉಷ್ ಪಿಕ್ಚರ್ ರಿಲೀಸ್ ಅದು 100 ಡೇಸ್ ಆಗೋಯ್ತು. ಅಲ್ಲಿ ಏನಾಗೋಯ್ತು, ನಂದು ಮತ್ತು ಜಗ್ಗೇಶ್ ಅವರ ಜೋಡಿ ಮುಂದಕ್ಕೆ ಬಂದುಬಿಡ್ತು. ಯಾವ ಸಿನಿಮಾ ನೋಡಿದ್ರು ಜಗ್ಗೇಶು ಜನಾರ್ದನ. ಅವ್ರನ್ನ ಅಪ್ಪ ಆಗಬೇಕು, ಇಲ್ಲ ಮಾವ ಆಗಬೇಕು, ಇಲ್ಲ ಇನ್ನೊಬ್ಬ ಆಗಬೇಕು, ಚಿಕ್ಕಪ್ಪ ಆಗಬೇಕು, ಈ ರೀತಿ ನಮ್ಮದೇ ಒಂದು 1990 90 90 92 93 94 8 ವರ್ಷಗಳ ನಮ್ಮದು. ಆದರೆ ಅದೇ ಹೇಳ್ದಾನೆ ನಿಮಗೆ, ಆವಾಗ ಅಷ್ಟೊಂದು ಸಂಭಾವನೆ ನಮಗಿರಲಿಲ್ಲ. ಆ ಸಂಭಾವನೆ ನಮಗಿರಲಿಲ್ಲ ಅಷ್ಟು. ಇಡೀ ಸಿನಿಮಾಗೆ 5,000. ಇಡೀ ಸಿನಿಮಾ ಅದು 3 ತಿಂಗಳಲ್ಲೇ ಮುಗಿಬೋದು, ಇಲ್ಲ 6 ತಿಂಗಳಲ್ಲಿ ಮುಗಿಬೋದು, ಇಲ್ಲ 1 ವರ್ಷದಲ್ಲಿ ಮುಗಿಬೋದು ಸಿನಿಮಾ ಕಾಂಟ್ರಾಕ್ಟ್ ಆಗ. ಈಗ ಹಾಗೆ ಡೈಲಿ ಇಲ್ಲ, 5,000 ರೂಪಾಯಿ. ಅಲ್ಲಿಂದ ನಮ್ಮದು
ಸ್ಟಾರ್ಟ್ ಆಯಿತು. ಸೂಪರ್ ನನ್ನ ಮಗ, ಬೊಂಬಾಟ್ ಹುಡುಗ, ಹಾಗೆ ಹೀಗೆ ಅಂತ ಮಾಡಿಕೊಂಡು ಕರ್ನಾಟಕ ಚಲನಚಿತ್ರರಂಗದಲ್ಲಿ ಇರ್ತಕ್ಕಂಥ ಎಲ್ಲ ಹೀರೋ ಜೊತೆ ಫೋನ್ ಮಾಡಿದೆ. ಅಲ್ಲಿಗೆ 860 ಸಿನಿಮಾ ಮಾಡಿದೆ. ಅದ್ರ ಜೊತೆಗೆ ಕಿರುತೆರೆಯಲ್ಲೂ ಪಾಠ ಮಾಡಿದೆ. ಸಾವಿರಾರು ಧಾರಾವಾಹಿ ಮಾಡಿದೆ. ಯಾವಾಗ ದೂರದರ್ಶನದಲ್ಲಿ ಧಾರಾವಾಹಿ ಸ್ಟಾರ್ಟ್ ಆಯಿತೋ ನಮ್ಮದೇ, ಆವಾಗ ಅದು ಸ್ಟಾರ್ಟ್ ಆದಾಗ ನಮ್ಮದು ಉದಯ ಟಿ ವಿ ಸ್ಟಾರ್ಟ್ ಆಯ್ತಲ್ಲ, ಅವಾಗೆಲ್ಲ ನಮ್ಮದೇ ಕಾರ್ಯಕ್ರಮಗಳು, ನಮ್ಮದೇ ಹಾಸ್ಯ ನಾಟಕಗಳು, ಕಾಮಿಡಿ ಟೈಮ್ ನಿಮ್ಮದೇ ತಂದು. ಹೌದು. ಆಮೇಲೆ ಇನ್ನೊಂದು ಹೇಳೋದು ಬಂದ್ಬಿಡ್ತೇನೆ, ಉದಯ ಟಿ ವಿಲಿ ನಮಸ್ಕಾರ ಅಂತ ಈಗ ಮಾಡ್ತಾ ಇದ್ದಾನಲ್ಲ, ಅದ್ರ ಮೊದಲು ನಾನು ಮಾಡ್ತಾ ಇದ್ದೆ. ಗಡಿ ಬಿಡಿ ಅಂತೇಳಿ ವಾರಕ್ಕೊಂದ್ಸರಿ ಮಾಡ್ತಾಯಿದ್ದೆ. ಅಂದರೆ ಯಾರಿಗೋ ಫೋನ್ ಮಾಡೋದು, ಅವ್ರ ಪರಿಚಯದಾಗ ಮಾತಾಡೋದು, ಇದು ಮಾತಾಡಿದೆ. ಅದೊಂದು 3 ವರ್ಷ ಮಾಡಿದೆ. ಆಮೇಲೆ ಸೆಲ್ವಂ, ಉದಯ ಟಿ ವಿ ಸೆಲ್ವಂ ಕರೆದು, ಗಣೇಶ್ ಅವ್ರ ಕೆಲಸ ಇರಲಿಲ್ಲ, ನಮಗೆ ಹೇಳಿದ್ರು, ಹೀಗೆ ಗಣೇಶ್ ಕೆಲಸ ಮಾಡ್ತಾನಂತೆ, ನಿಮಗೇನು ತೊಂದರೆ ಇಲ್ಲ. ಅಯ್ಯೋ ನಮಗೇನು ಸರ್ ತೊಂದರೆ, ಮಾಡಲಿ ಸರ್, ಅದಕ್ಕೇನಂತ ಹೇಳಿ ನಾನು 3 ವರ್ಷ ಮಾಡಿದ್ದೆ. ಅದ ನಂತರ ಅವನಿಗೆ ಬಿಟ್ಕೊಟ್ಟೆ. ಬಿಟ್ಕೊಟ್ಟ ಮೇಲೆ ಅವನೇ ನಮಸ್ಕಾರ ಅಂದ್ಕೊಂಡು ಪ್ರಖ್ಯಾತ ಅದು ಎಲ್ಲೋ ಒಂದು ಕಡೆ ಹೇಳಿದ್ದಾರೆ. ಬ್ಯಾಂಕ್ ಜನಾರ್ದನವರು ಬಿಟ್ಕೊಟ್ಟಿದ್ರಿಂದ ನನಗೆ ಸಿಕ್ತು, ಅಷ್ಟೊಂದು ಹೆಸರು ಮಾಡೋಕ್ಕೆ ಸಾಧ್ಯವಾಯಿತು ಅಂತ. ಆದರೆ ಅಲ್ಲಾಯಿತು. 860 ಸಿನಿಮಾ, 106 ಧಾರಾವಾಹಿಗಳು. ಇವತ್ತಿಗೂ ನಾನೊಂದು ನನ್ನದೇ ಆದಂಥ ಬಣ್ಣ ಕಲಾಬಳಗ ಅಂತ ಕಟ್ಕೊಂಡು, ನಿನಗೆ ಗೊತ್ತಲ್ಲ, ನೀನು ನಮ್ಮ ಜೊತೆ ಪಾಠ ಮಾಡ್ತಾ ಇರ್ತೀಯ, ಎಲ್ಲ ಕಲಾವಿದರನ್ನು ಸೇರಿಸ್ಕೊಂಡು ಹಾಸ್ಯ ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ದೀನಿ. ಜೊತೆಗೆ ಹೊರದೇಶದಲ್ಲೂ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀನಿ. ಒಟ್ಟಿನಲ್ಲಿ ನನ್ನ ಅಭಿಮಾನಿಗಳು ನನ್ನನ್ನು ಕೈ ಬಿಟ್ಟಿಲ್ಲ. ರಾಜ್ಕುಮಾರ್ ಅವ್ರ ಜೊತೆಯಲ್ಲಿ ಯಾವ ಸಿನಿಮಾದಲ್ಲಿ ಅಭಿನಯಿಸಿರಿ? ರಾಜ್ಕುಮಾರ್ ಪರಶುರಾಮ, ಗುರಿ, ಭಾಗ್ಯದ ಲಕ್ಷ್ಮಿ ಬಾರಮ್ಮ, ಆಮೇಲೆ ಇದು ಅಪೂರ್ವ ಸಂಗಮ. ಅವರ ಜೊತೆಯಲ್ಲಿ ನಿಮ್ಮ ಒಡನಾಟ? ಅದೊಂದೊಂದು ವಿಷಯ ಹೇಳಲೇಬೇಕು ರಾಜ್ಕುಮಾರ್ ವಿಷಯ. ನಾನು ನೋಡಿ, ರಾಜ್ಕುಮಾರ್ ಅಂದರೆ ಅವಾಗ ಹಿಮಾಲಯ ಪರ್ವತ ಅಲ್ವಾ, ಅದೇನೇನು ನಿಜ. ಅವ್ರ ಪಕ್ಕದಲ್ಲಿ ಕೂತ್ಕೊಳ್ತೇನೆ, ಅವರು ಎದುರಿಗೆ ನಮಸ್ಕಾರ ಮಾಡಿದ್ರೆ ಸಾಕು, ಅಷ್ಟು ಸಂತೋಷ ಆಗ್ತಾಯಿತ್ತು. ಗುರಿ ಅಂತಕ್ಕಂಥ ಒಂದು ಚಿತ್ರ, ಅದು ಪಬ್ಲಿಕ್ನಲ್ಲಿ ನಡೀತಾ ಇತ್ತು. ರಾಜ್ಕುಮಾರ್ ನಂದು ಸಂಭಾಷಣೆ ಮುಗೀತು. ಮುಗಿದ ತಕ್ಷಣ ಬ್ರೇಕ್ ಆಯಿತು, ಕೂತ್ಕೊಂಡ್ವಿ. ಅವಾಗ ನಾವೇನೂ ಅಲ್ಲ, ನಾವೇನು ನಟರಲ್ಲ, ಏನೋ ಅವಕಾಶ ಹುಡ್ಕೊಂಡು ಹೋದವರು. ಅಲ್ಲಿ ನಿಂತಾಗ ರಾಜ್ಕುಮಾರ್ ಅವರು ನಾವು ಮಾತಾಡಿದ್ದು ಸೌಂಡ್ನಲ್ಲಿ ಸರಿಯಾಗಿ ಬರಲಿಲ್ಲ. ಅದಕ್ಕೆ ಇಂಜಿನಿಯರ್ ಬಂದು, ನೋಡಿ ಅಣ್ಣವ್ರ ಜೊತೆ ಮಾತಾಡಿದ್ರಲ್ಲ, ಅದ್ರ ಡೈಲಾಗ್ ಸರಿ ಬಂದಿಲ್ಲ, ಅಣ್ಣವ್ರು ಅಲ್ಲಿ ಕೂತಿದ್ದಾರೆ, ಬನ್ನಿ ಅಲ್ಲಿಗೆ ಹೋಗೋಣ ಅಂತ ಕರೆದ. ಅದು ಯಾವಾಗ ರಾಜ್ಕುಮಾರ್ ನೋಡಿದ್ರು ಏನು ಕತೆನೋ, ಅಲ್ಲಿಂದಲೇ ಬೇಡ ನೀವು ಬರಬೇಡಿ, ನಾನೇ ಬರ್ತೀನಿ ನಿಮ್ಮ ಹತ್ರ ಅಂದರು. ಬಂದು ಕಲ್ಲು ಬೆಂಚಿನ ಮೇಲೆ ನನ್ನ ಪಕ್ಕದಲ್ಲಿ ಕೂತ್ಕೊಂಡ್ರು. ಸರ್ ನಾನು ಹೆಂಗಾಗೋಯ್ತು ಅಂದರೆ ಜೀವನ ಸಾರ್ಥಕ ಆಗೋಯ್ತು ಅಂದ್ಬಿಡ್ತು ನನಗೆ. ಬಂದು ಹೆಗಲ ಮೇಲೆ ಕೈ ಹಾಕಿ, ಹೇಳಿ ನಿಮ್ಮ ಡೈಲಾಗ್ ಹೇಳಿ ಅಂದರು. ನನ್ನ ಡೈಲಾಗ್ ಹೇಳಿದೆ. ಅವರು ಏನು ಇಷ್ಟು ಚೆನ್ನಾಗಿ ಹೇಳ್ತೀರಲ್ಲ. ಇಲ್ಲ ಸರ್, ರಂಗಭೂಮಿಲಿದೆ. ನೋಡಿದ್ರಾ, ಆ ರಂಗಭೂಮಿ ಹಿನ್ನೆಲೆ ಇದ್ದಿದ್ದಕ್ಕೆ ಇಷ್ಟೆಲ್ಲ ಆಯಿತು ಅಂತ ಹೇಳಿದ್ರು. ಆವಾಗ ಅವರು ಲೆಕ್ಕ ಹಾಕಿ ಆ ಪರ್ವತ ನನ್ನ ಪಕ್ಕದಲ್ಲಿ ಕೂತಾಗ ಜನ್ಮ ಸಾರ್ಥಕ ಆಗೋಯ್ತು ಅಂದು. ಇದ್ರ ಮಧ್ಯದಲ್ಲಿ ಓಮ್ ಪಿಕ್ಚರ್ ಮಾಡಬೇಕು ಅಂತ ಹೊರಟು ರಾಜ್ಕುಮಾರ್ ಕಂಪ್ನಿ. ಆಗ ಉಪೇಂದ್ರ ಮಾಡತಕ್ಕಂಥ ಉಷ್ ಪಿಕ್ಚರ್ನ ಅಣ್ಣವರು 4 ಸಾರಿ ನೋಡಿದ್ದಾರೆ. 4 ಸಾರಿ ನೋಡಿದ ಮೇಲೆ ನಾನು ಎಲ್ಲೇ ಸಿಕ್ಕಲಿ, ಏನದು ಏನು ಆ ರೀತಿ ಬೈತಾ ಇದ್ದೀರಲ್ಲ, ಎಲ್ಲಿ ಕಲ್ತ್ರಿ ಆ ಬೈಗಳನ್ನೆಲ್ಲ ನೀವು, ಭಾಳ ಚೆನ್ನಾಗಿ ಬೈತೀರಾ ನೀವು ಅಂದರು. ಅದಕ್ಕೆ ನಾನು ಹೇಳ್ತಿದ್ದೆ, ಅಣ್ಣ ಕಾಕಿ ಬಟ್ಟೆ ಹಾಕ್ಕೊಂಡ ತಕ್ಷಣ ಬೈಗಳ ಬಂದ್ಬಿಡುತ್ತೆ ಕಣಣ್ಣ. ಅಷ್ಟೊಂದು ಪ್ರೀತಿ ವಿಶ್ವಾಸ ಇತ್ತು. ಆದರೆ ನನಗೆ ಒಂದು ಕೊರಗು ಏನಂದರೆ, ಇವತ್ತಿಗೂ ನಾನು ಶೈನ್ ಆದಾಗ ಅವ್ರ ಜೊತೆ ಪಾಠ ಮಾಡಬೇಕು ಅಂತಿದ್ದೆ. ನನ್ನ ಒಂದು ಉನ್ನತಿ ಬಂತಲ್ಲ, ಆವಾಗ ಅವ್ರ ಜೊತೆ ಪಾಠ ಮಾಡ್ಬೇಕಂತಿದ್ದೆ, ಆಗಲಿಲ್ಲ. ಎಷ್ಟೋ ಸಾರಿ ಹೇಳ್ಕೊಂಡೆ ನಾನು, ಅಣ್ಣ ನಿಮ್ಮ ಜೊತೆ ಒಂದು ಪಾಠ ಮಾಡ್ಬೇಕು, ನನಗೆ ಅವಕಾಶ ಕೊಡಿ ಅಂತ. ಯಾಕೆ ಆಗಬಾರ್ದು, ಸಮಯ ಬರಲಿ ನೋಡೋಣ ಅಂತ ಇದ್ದರು. ಆದರೆ ಆ ಸಮಯ ನನಗೆ ಬರಲೇ ಇಲ್ಲ. ಒಟ್ಟಿಗೆ ನಾನು ಅವ್ರ ಜೊತೆ ಮಾಡೋ ಕನಸಾಗಿ ಉಳಿದ್ಬಿಡ್ತು. ಆವಾಗೆಲ್ಲ ಮಾಡಿದ್ದೆ, ಸಣ್ಣ ಪಾತ್ರಗಳು ಮಾಡಿದ್ದೆ. ಒಂದು ದೊಡ್ಡ ಪಾತ್ರ ಮಾಡಬೇಕಂತ ಆಸೆ ಇತ್ತು, ಅದು ಆಗೋಯ್ತು. ಅಂದರೂ ಅಂದಿನಿಂದ ಇಂದಿನವರೆಗೂ ಎಲ್ಲ ನಟರ ಜೊತೆ ಪಾಠ ಮಾಡಿಬಿಟ್ಟಿದ್ದೀನಿ. ಇವತ್ತು ಏನು ನವ ಯುವ ನಟರು, ಅವ್ರ ಜೊತೆ ಎಲ್ಲ ಪಾಠ ಮಾಡಿದೆ. 860 ಸಿನಿಮಾ, ಒಂದು 5-6 ಸಾವಿರ ನಾಟಕ, ಒಂದು 2-3 ಸಾವಿರ ಧಾರಾವಾಹಿಗಳು ಎಲ್ಲ ಮಾಡಿದ್ದೀನಿ. ಈಗ ನನ್ನ ವಯಸ್ಸು 73. ಆದರೂ ಈಗಲೂ ಸಹ ಎಲ್ಲ ಚಿತ್ರದಲ್ಲಿ, ನಾಟಕದಲ್ಲಿ, ಕಿರುತೆರೆಯಲ್ಲಿ ಹಾಗೂ ಹಾಸ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ. ನನ್ನದೇ ಆದಂಥ ಬಣ್ಣ ಕಲಾ ಬಳಗ ಅಂತ ಕಟ್ಕೊಂಡು ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ದೇಶ ವಿದೇಶಗಳಲ್ಲಿ ಕೊಡ್ತಾ ಇದ್ದೀನಿ. ಇದು ನನ್ನ ಜೀವನ ಚರಿತ್ರೆ. ಇನ್ನೊಂದು, ಇಷ್ಟೆಲ್ಲ ನಾನು ಜೀವನ ಚರಿತ್ರೆನ ನಮ್ಮ ಬಸವ ಟಿ ವಿಯವರು ನನ್ನನ್ನು ಕರೆಸಿ ನನ್ನ ಜೀವನ ಚರಿತ್ರೆನ ಈ ಟಿ ವಿಯ ಮೂಲಕ ವೀಕ್ಷಕರಿಗೆ ಕೇಳಿಸೋ ಹಾಗೆ ಮಾಡಿದಾರಲ್ಲ, ಅದಕ್ಕೆ ಬಸವ ಟಿ ವಿಯವರಿಗೆ ನಾನು ತುಂಬ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಬಸವ ಟಿ ವಿ ವೀಕ್ಷಕರಿಗೆ ನಮ್ಮ ಬ್ಯಾಂಕ್ ಜನಾರ್ದನರವರು ಊರಿಗೆ ಉಪಕಾರಿ ಅನ್ನೋ ಚಿತ್ರದಿಂದ ಇದುವರೆಗೂ
ರೀಲ್ನಿಂದ ಡಿಜಿಟಲ್ ಯುಗಕ್ಕೂ ಬಂದಿದ್ದಾರೆ. ವಿಭಿನ್ನವಾದ ಪಾತ್ರವನ್ನು ಮಾಡಿ ನಿಮ್ಮಗಳ ಹೃದಯ ಸಿಂಹಾಸನದಲ್ಲಿ ಶಾಶ್ವತವಾಗಿ ನಿಲ್ಲಿಸಿದ್ದಾರೆ. ಅವರಿಗೆ ನೆನಪಿನ ಶಕ್ತಿ ತುಂಬ ಅಗಾಧವಾಗಿದೆ. ಅವರ ಮೊದಲನೆಯ ಚಿತ್ರ ಊರಿಗೆ ಉಪಕಾರಿ. ಆ ಚಿತ್ರದ ಸಂಭಾಷಣೆಯನ್ನು ಕೇಳೋಣ ಅಂತ ನಿಮ್ಮ ಪರವಾಗಿ ಹೇಳಿದ್ರೆ ನಾವು ಕೇಳ್ತೀವಿ. ಖಂಡಿತ ನಾನು ಅವಾಗ ಹೇಳಿದಲ್ಲ ನಿಮಗೆ, ಈ ಸಂಭಾಷಣೆನ ಡೈರೆಕ್ಟ್ರು ಕೊಟ್ಟು ಒಂದೇ ಟೇಕಲ್ಲಿ ಓಕೆ ಮಾಡಬೇಕು ಅಂದರು. ಸರಿ, ನಾನು ಡೈಲಾಗ್ ಏನು ಅಂದರೆ, ವಿಷ್ಣುವರ್ಧನ್ ಹಳ್ಳಿಗೆ ಎಂಟ್ರಿ ಆಗ್ತಾರೆ. ಆವಾಗ ಅವ್ರನ್ನ ತಡೆದು, ಈ ಹಳ್ಳಿಗೆ ಮನುಷ್ಯರೆಲ್ಲ ಒಂದು ಸೊಳ್ಳೆ ಬರಬೇಕಾದ್ರೂ ನಮ್ಮ ಗೌಡರು ಅಪ್ಪಣೆ ತೊಗೊಂಡೇ ಒಳಗೆ ಕಾಲಿಡಬೇಕು ಅಂತ ಈ ಡೈಲಾಗು. ಈ ಡೈಲಾಗ್ನ ನಾನು ಎಷ್ಟು ಸಾರಿ ಕಟ್ ಮಾಡಿಕೊಂಡೆ ಅಂದರೆ 4, 5, 6, 7, 8 ಸಾರಿ ಕಟ್ ಮಾಡಿಕೊಂಡೆ. ಯಾಕೆ ಅಂತೀರಾ? ಒಂದೇ ಟೇಕಲ್ಲಿ ಓಕೆ ಆಗಬೇಕು, ಇಲ್ಲಾಂದ್ರೆ ಮನೆ ಕಳಿಸ್ಬಿಡ್ತಾರೆ ನನ್ನ. ಇದೊಂದು ಡೈಲಾಗು. ಇನ್ನೊಂದು ಜಗ್ಗೇಶ್ ಅವ್ರದ್ದು, ನಮ್ಮದು ತರಲೇ ನನ್ನ ಮಗದಲ್ಲಿ ಡೈಲಾಗ್ ಇದೆ. ನನ್ನ ಬಟ್ಟೆಯಲ್ಲಿ ಇರತಕ್ಕಂಥ ಹೇನ್ನ ಹೊಡಿತಾ ಕೂತಿರ್ತಾರೆ ನಮ್ಮ ಸತ್ಯಭಾಮ ಅವರು. ಸರಿ, ನನ್ನ ಮಗ ಬರ್ತಾನೆ ಜಗ್ಗೇಶ್, ಅಪ್ಪ ನನಗೆ ಮದುವೆ ಆಗೋ ವಯಸ್ಸಾಗಿ ವಾಪಸ್ ಹೋಗ್ತಾ ಇದೆ, ನೀನೇ ನನಗೆ ಮದುವೆ ಮಾಡ್ತೀಯೋ ಇಲ್ಲೋ ಅಂತ ಕೇಳ್ತಾನೆ. ಅದಕ್ಕೆ ನಾನು ಹೇಳ್ತೀನಿ, ಲೋ ನಿನಗೆ ಊಟ ಹಾಕೋದೇ ದಂಡ, ಇನ್ನು ನಿನಗೆ ಮದುವೆ ಮಾಡಿ ನಿನ್ನ ಹೆಂಡತಿ ಮಕ್ಕಳಿಗೆ ಊಟ ಹಾಕೋಕ್ಕಿದೇನೋ ಧರ್ಮಸ್ಥಳದ ಅನಚತ್ರ ಅಂತ ತಿಳ್ಕೊಂಡೇನೋ. 2 ಕಾಲ ಜಾಡ್ಸ್ ಒದ್ದೆ ಅಂದರೆ ಗೋಡೆಗೆ ಅಂಟ್ಕೊಂಡು ಹಪ್ಪಳ ಆದಂಗೆ ಆಗಬೇಕು ಅಂದೆ. ಹೌದು, 2 ಕಾಲ ಜಾಡ್ಸ್ ಒದ್ದೆ ನಿಮ್ಮ ತಲೆಯೆಲ್ಲ ಬಾಂಡ್ಲಿ ಆಗಿರೋದು ಅಂದ. ನಮ್ಮ ಬ್ಯಾಂಕ್ ಜನಾರ್ದನ್ ಅಭಿಮಾನಿಗಳು ಚಿತ್ರ ವೀಕ್ಷಿಸಲು ಪ್ರೀತಿಯಿಂದ ಕರೆಯೋದು, ಕೆಲವರು ಬ್ಯಾಂಕ್ ಜನಾರ್ದನ್ ಅಂತ ಹೇಳ್ತಾರೆ, ಇನ್ನು ಕೆಲವರು ಬಾಂಡ್ಲಿ ಜನಾರ್ದನ್ ಅಂತ ಕರೀತಾರೆ. ಇನ್ನೊಂದು ಪ್ರೀತಿಯಿಂದ ಬಾಂಡ್ಲಿ ಅಂತ ಹೆಸರು ಯಾರು ಕೊಟ್ಟಿದ್ದು ಗೊತ್ತಾ? ಯಾರು? ಜಗ್ಗೇಶ್. ಪ್ರತಿಯೊಂದು ಪಿಕ್ಚರಲ್ಲೂ ಬಾಂಡ್ಲಿ, ತಾಮ್ರ ಚೆಂಬು, ಮಡಿಕೆ ಹೀಗೆ ಅಂತ ನಾಮಕರಣ ಮಾಡಿದರೆ ಜಗ್ಗೇಶ್. ಪ್ರಿಯ ವೀಕ್ಷಕರೇ, ಕೊನೆಯದಾಗಿ ಏನಪ್ಪ ಅಂತ ಹೇಳಿದ್ರೆ, ನಾನು ಬಸವ ಟಿ ವಿಯಲ್ಲಿ ಧ್ರುವತಾರೆ ಕಾರ್ಯಕ್ರಮ ನೋಡ್ತೀರಿ. ನಾವಿಬ್ಬರು ಹಾಸ್ಯ ನಟರು. ಹಾಸ್ಯ ಕಾರ್ಯಕ್ರಮದಲ್ಲಿ ಧ್ರುವತಾರೆಯಲ್ಲಿ ಹಾಸ್ಯ ನಟರು, ಬೇರೆ ಬೇರೆ ನಟರನ್ನೆಲ್ಲ ಧ್ರುವತಾರೆ ಕಾರ್ಯಕ್ರಮದಲ್ಲಿ ನೀವು ಪ್ರತಿ ಶನಿವಾರ ಭಾನುವಾರ ನೀವು ವೀಕ್ಷಿಸ್ತೀರಿ. ಆದರೆ ಇದರಲ್ಲಿ ನಗುವನ್ನು ನಾವು ಹಂಚುತ್ತಾ ಇರ್ತೀವಿ. ಯಾಕೆಂತಂದರೆ ನಗಬೇಕಣ್ಣ, ನೀವು ನಗಬೇಕಣ್ಣ. ಎದ್ದು ಬಿದ್ದು ನಗಬೇಕು, ಬಿದ್ದು ಎದ್ದು ನಗಬೇಕು, ದ್ವೇಷ ಮರೆತು ನಗಬೇಕು, ಕೂಡಿ ಬಾಳಿ ನಗಬೇಕು, ಸೇವೆ ಮಾಡಿ ನಗಬೇಕು. ನಗೋದಕ್ಕೆ ಯಾಕೆ ಬೇಕು? ದುಃಖಪಟ್ಟಿ ಸಾಕು. ಹೇಳ್ಕೊಳ್ಳಿ ಜೋಕು, ಕೇಳ್ಕೊಳ್ಳಿ ಜೋಕು, ತಂದು ಜಮಾಯಿಸಿ ನಗೆ ಪಾಕು ಮೈಸೂರು ಪಾಕು ಅಂತ ಹೇಳ್ತಾ ಈ ಧ್ರುವತಾರೆ ಕಾರ್ಯಕ್ರಮವನ್ನು ಶನಿವಾರ ಭಾನುವಾರ ಮರೆಯದೆ ನೋಡಿ. ಮತ್ತೆ ಮುಂದಿನ ಧ್ರುವತಾರೆ ಕಾರ್ಯಕ್ರಮದಲ್ಲಿ ಮತ್ತೊಬ್ಬರ ಪ್ರತಿಭಾನ್ವಿತ ನಟರ ಜೊತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯ ತನಕ ಸಮಸ್ತ ಬಸವ ಟಿವಿಯ ವೀಕ್ಷಕರಿಗೆಲ್ಲರಿಗೂ ಹೃದಯಾಂತರಾಳದ ಅಭಿನಂದನೆ, ಅಭಿವಂದನೆಗಳು, ನಮಸ್ಕಾರ.